ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 19/5/2024. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 15/12/99. ಸಂಕಲ್ಪ ಶಕ್ತಿಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಸಂಕಲ್ಪ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿ ಮತ್ತು ಸಂಕಲ್ಪ ಶಕ್ತಿಯನ್ನು ಪ್ರಯೋಗದಲ್ಲಿ ತನ್ನಿ. ಇಂದು ಸರ್ವಶ್ರೇಷ್ಠ ತಂದೆಯಾದಂತಹ ಪರಮಾತ್ಮ ತಂದೆ ತಮ್ಮ 4 ಕಡೆ ಇರುವಂತಹ ಶ್ರೇಷ್ಠ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಏಕೆಂದರೆ ಇಡೀ ವಿಶ್ವದಲ್ಲಿರುವ ಸರ್ವ ಆತ್ಮರಿಗಿಂತ ಮಕ್ಕಳಾದ ನೀವು ಶ್ರೇಷ್ಠ ಆತ್ಮರಾಗಿದ್ದೀರಾ. ಅಂದರೆ ನೀವೆಲ್ಲರೂ ಸರ್ವಶ್ರೇಷ್ಠ ಆತ್ಮರಾಗಿದ್ದೀರಾ. ಜಗತ್ತಿನ ಜನ ಹೇಳುತ್ತಾರೆ ಇವರು ವಿಶ್ವದಲ್ಲಿ ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದಾರೆ ಎಂದು. ಆದರೆ ಜಗತ್ತಿನಲ್ಲಿ ಯಾರು ಎಷ್ಟೇ ಶ್ರೇಷ್ಠರಾಗಿದ್ದರೂ ಕೂಡ ಅವರು ಈ ಒಂದು ಜನ್ಮಕ್ಕೋಸ್ಕರ ಶ್ರೇಷ್ಠರಾಗಿದ್ದಾರೆ. ಆದರೆ ಮಕ್ಕಳಾದ ನೀವು ಇಡೀ ಕಲ್ಪಕ್ಕೋಸ್ಕರ ಸರ್ವಶ್ರೇಷ್ಠ ಆತ್ಮರಾಗಿದ್ದೀರಾ. ಇಡೀ ಕಲ್ಪದಲ್ಲೂ ನೀವೇ ಶ್ರೇಷ್ಠ ಆತ್ಮರಾಗಿದ್ದೀರಾ. ಅಂದ ಮೇಲೆ ಇಡೀ ಕಲ್ಪದಲ್ಲೂ ನಾನು ಸರ್ವಶ್ರೇಷ್ಠ ಆತ್ಮ ಆಗಿದ್ದೇನೆ ಅನ್ನುವುದು ನಿಮಗೆ ಗೊತ್ತಿದೆಯೇನು? ನಿಮ್ಮ ಅನಾದಿ ಕಾಲವನ್ನು ನೋಡಿಕೊಳ್ಳಿ. ಅನಾದಿ ಕಾಲದಲ್ಲಿ ಆತ್ಮರಾದ ನೀವೆಲ್ಲರೂ ಪರಮಾತ್ಮ ತಂದೆಯ ಅತೀ ಸಮೀಪದಲ್ಲಿ ಇರುತ್ತೀರಾ. ನಿಮ್ಮ ಅನಾದಿ ಕಾಲವನ್ನು ನೋಡಿಕೊಳ್ಳುತ್ತಿದ್ದೀರಾ ತಾನೆ? ಅನಾದಿ ಕಾಲದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಪರಮಾತ್ಮ ತಂದೆಯ ಸಮೀಪದಲ್ಲಿರುವಂತಹ ಶ್ರೇಷ್ಠ ಆತ್ಮರು ನೀವಾಗಿದ್ದೀರಾ. ಜಗತ್ತಿನಲ್ಲಿರುವ ಸರ್ವ ಆತ್ಮರು ಅನಾದಿ ಕಾಲದಲ್ಲಿ ಪರಮಧಾಮದಲ್ಲೇ ಇರುತ್ತಾರೆ. ಆದರೆ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಅತೀ ಸಮೀಪದಲ್ಲಿ ಇರುತ್ತೀರಾ. ಅನಾದಿ ಕಾಲದಲ್ಲಿ ಪರಮಾತ್ಮ ತಂದೆಯ ಅತೀ ಸಮೀಪದಲ್ಲಿ ನಿಮಗೆ ಸ್ಥಾನ ಸಿಕ್ಕಿರುತ್ತದೆ. ಅಂದ ಮೇಲೆ ಅನಾದಿ ಕಾಲದಲ್ಲೂ ಕೂಡ ನೀವು ಸರ್ವಶ್ರೇಷ್ಠ ಆತ್ಮರಾಗಿದ್ದೀರಾ. ಪುನಃ ನಿಮ್ಮ ಆದಿ ಕಾಲಕ್ಕೆ ಬನ್ನಿ. ಮಕ್ಕಳಾದ ನೀವೆಲ್ಲರೂ ದೇವತಾ ಪದವಿಯನ್ನು ಪಡೆದುಕೊಂಡು ಆದಿ ಕಾಲದಲ್ಲಿ ದೇವತೆಗಳ ರೂಪದಲ್ಲಿ ಇರುತ್ತೀರಾ. ನೆನಪಿದೆ ತಾನೆ? ನಿಮ್ಮ ದೈವಿ ಸ್ವರೂಪದ ನೆನಪು ನಿಮಗಿದೆ ತಾನೆ? ಆದಿ ಕಾಲದಲ್ಲೂ ಕೂಡ ಸರ್ವ ಪ್ರಾಪ್ತಿ ಸ್ವರೂಪರಾಗಿದ್ದೀರಾ. ತನುವಿನಿಂದ, ಮನಸ್ಸಿನಿಂದ, ಧನ ಸಂಪತ್ತಿನಿಂದ ಮತ್ತು ಜನರಿಂದ 4 ಸ್ವರೂಪದಲ್ಲೂ ಆದಿಯಲ್ಲೂ ನೀವು ಶ್ರೇಷ್ಠರಾಗಿದ್ದೀರಾ ಮತ್ತು ಸದಾ ಸಂಪನ್ನರಾಗಿದ್ದೀರಾ. ಸರ್ವ ಪ್ರಾಪ್ತಿ ಸ್ವರೂಪರಾಗಿದ್ದೀರಾ. ಇಂತಹ ದೇವತಾ ಪದವಿ ಆತ್ಮರಾದ ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರಿಗೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಬಲೆ ಜಗತ್ತಿನಲ್ಲಿ ಧರ್ಮಾತ್ಮರು ಇರಬಹುದು, ಮಹಾತ್ಮರು ಇರಬಹುದು. ಆದರೆ ಈ ರೀತಿ ಸರ್ವ ಪ್ರಾಪ್ತಿಯನ್ನು ಪಡೆದುಕೊಂಡು ಸರ್ವ ಪ್ರಾಪ್ತಿಯಲ್ಲೂ ಶ್ರೇಷ್ಠ ಆತ್ಮರು ನೀವಾಗುತ್ತೀರಾ. ಅಪ್ರಾಪ್ತಿಯ ಹೆಸರು ಚಿಹ್ನೆ ಕೂಡ ನಿಮ್ಮ ಜೀವನದಲ್ಲಿ ಇರುವುದಿಲ್ಲ. ಮಕ್ಕಳಾದ ನಿಮ್ಮಲ್ಲಿ ಯಾರೂ ಕೂಡ ಅಪ್ರಾಪ್ತಿಯ ಅನುಭವವನ್ನು ಮಾಡಲು ಸಾಧ್ಯ ಇಲ್ಲ. ಅಂದ ಮೇಲೆ ದೇವತಾ ಪದವಿಯನ್ನು ಪಡೆದುಕೊಂಡಾಗ ಆದಿ ಕಾಲದಲ್ಲೂ ಕೂಡ ನೀವು ಎಲ್ಲರಿಗಿಂತ ಸರ್ವಶ್ರೇಷ್ಠ ಆತ್ಮರಾಗಿದ್ದೀರಾ. ಪುನಃ ನೀವು ನಿಮ್ಮ ಮಧ್ಯ ಕಾಲಕ್ಕೆ ಬನ್ನಿ. ಮಧ್ಯ ಕಾಲದಲ್ಲೂ ಕೂಡ ಆತ್ಮರಾದ ನೀವು ಪೂಜ್ಯ ಆತ್ಮರಾಗುತ್ತೀರಾ. ನಿಮ್ಮ ಜಡಚಿತ್ರವನ್ನು ಎಲ್ಲರೂ ಪೂಜೆ ಮಾಡುತ್ತಾರೆ. ನಿಮ್ಮ ಪೂಜೆಯನ್ನು ಎಷ್ಟು ವಿಧಿಪೂರ್ವಕವಾಗಿ ಮಾಡುತ್ತಾರೋ ಅಷ್ಟು ವಿಧಿಪೂರ್ವಕವಾಗಿ ಬೇರೆ ಯಾವ ಆತ್ಮರ ಪೂಜೆಯನ್ನೂ ಕೂಡ ಮಾಡುವುದಿಲ್ಲ. ಪೂಜ್ಯ ಆತ್ಮರ ಪೂಜೆ ಎಷ್ಟು ವಿಧಿಪೂರ್ವಕವಾಗಿ ನಡೆಯುತ್ತದೆಯೋ ಅಷ್ಟು ವಿಧಿಪೂರ್ವಕವಾಗಿ ಬೇರೆ ಯಾರ ಪೂಜೆಯೂ ನಡೆಯುವುದಿಲ್ಲ ಅನ್ನುವುದನ್ನು ನೀವೇ ವಿಚಾರ ಮಾಡಿ ನೋಡಿ. ನಿಮ್ಮ ಪ್ರತಿಯೊಂದು ಕರ್ಮದ ಪೂಜೆ ನಡೆಯುತ್ತದೆ. ಏಕೆಂದರೆ ನೀವು ಕರ್ಮಯೋಗಿ ಆಗುತ್ತೀರಾ. ಅಂದ ಮೇಲೆ ನಿಮ್ಮ ಪ್ರತಿಯೊಂದು ಕರ್ಮದ ಪೂಜೆ ಅವಶ್ಯವಾಗಿ ನಡೆಯುತ್ತದೆ. ಬಲೆ ಧರ್ಮಾತ್ಮರ ಮೂರ್ತಿಯನ್ನು ಕೂಡ ಮಂದಿರದಲ್ಲಿ ಇಡುತ್ತಾರೆ ಅಥವಾ ಮಹಾತ್ಮರ ಮೂರ್ತಿಯನ್ನು ಕೂಡ ಮಂದಿರದಲ್ಲಿ ಇಡುತ್ತಾರೆ. ಆದರೆ ನಿಮ್ಮಂತೆ ಅವರ ಪೂಜೆ ವಿಧಿಪೂರ್ವಕವಾಗಿ ನಡೆಯುವುದಿಲ್ಲ. ಅಂದ ಮೇಲೆ ಮಧ್ಯ ಕಾಲದಲ್ಲೂ ಕೂಡ ನೀವು ಸರ್ವಶ್ರೇಷ್ಠ ಆತ್ಮರಾಗಿದ್ದೀರಾ. ಪುನಃ ನೀವೀಗ ವರ್ತಮಾನ ಸಮಯಕ್ಕೆ ಬನ್ನಿ. ಅಂದ ಮೇಲೆ ಅಂತಿಮ ಕಾಲದಲ್ಲೂ ಕೂಡ ಸಂಗಮ ಯುಗದಲ್ಲಿ ನೀವೆಲ್ಲರೂ ಶ್ರೇಷ್ಠ ಆತ್ಮರಾಗಿದ್ದೀರಾ. ಅಂದ ಮೇಲೆ ನಿಮ್ಮ ಶ್ರೇಷ್ಠತೆ ಏನಾಗಿದೆ? ಸ್ವಯಂ ಬಾಪ್ತಾದ ಪರಮಾತ್ಮ ತಂದೆ ಮತ್ತು ಆದಿಯ ಸಮಯದ ಆತ್ಮರು, ಅಂದರೆ ಬಾಪ್ತಾದರವರ ಮೂಲಕ ಪಾಲನೆಯನ್ನು ಪಡೆದುಕೊಳ್ಳುತ್ತಿರುವ ಆದಿಯ ಸಮಯದ ಆತ್ಮರು ನೀವಾಗಿದ್ದೀರಾ. ಪರಮಾತ್ಮ ತಂದೆಯ ಮೂಲಕ ನೀವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಜೊತೆಗೆ ಸದ್ಗುರುವಿನ ಮೂಲಕ ಶ್ರೀಮತವನ್ನು ಪಡೆದುಕೊಳ್ಳಲು ಅಧಿಕಾರಿಯಾಗಿದ್ದೀರಾ. ಅಂದ ಮೇಲೆ ಅನಾದಿ ಕಾಲದಲ್ಲಿ, ಆದಿಯ ಕಾಲದಲ್ಲಿ, ಮಧ್ಯದ ಕಾಲದಲ್ಲಿ ಮತ್ತು ಅಂತಿಮ ಕಾಲದಲ್ಲೂ ಕೂಡ ನೀವು ಸರ್ವಶ್ರೇಷ್ಠ ಆತ್ಮರಾಗಿ
ಆತ್ಮರಾಗಿದ್ದೀರಾ. ನಾನು ಇಡೀ ಕಲ್ಪದಲ್ಲೂ ಇಷ್ಟೊಂದು ಶ್ರೇಷ್ಠ ಆತ್ಮ ಆಗಿದ್ದೇನೆ ಅನ್ನುವ ನಶೆ ಸದಾ ನಿಮಗೆ ಇರುತ್ತದೆ ತಾನೆ. ಬಾಪ್ದಾದ ಹೇಳುತ್ತಾರೆ, ಸದಾ ಈ ಸ್ಮೃತಿಯನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ. ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ ಸಿಕ್ಕಿರುವಂತಹ ಪ್ರಾಪ್ತಿಯ ಸ್ಮರಣೆಯನ್ನು ಮಾಡಿ. ನಾನು ಶ್ರೇಷ್ಠ ಆತ್ಮ ಅನ್ನುವ ನಶೆಯನ್ನು ಎಷ್ಟು ಸ್ಮೃತಿಯಲ್ಲಿ ಪ್ರತ್ಯಕ್ಷದಲ್ಲಿ ಇಟ್ಟುಕೊಳ್ಳುತ್ತೀರೋ ಅಷ್ಟು ಸ್ಮೃತಿಯಲ್ಲಿ ಆತ್ಮಿಕ ನಶೆ ಇರುತ್ತದೆ. ಎಷ್ಟು ನಾನು ಶ್ರೇಷ್ಠ ಆತ್ಮ ಅನ್ನುವ ನಶೆ ಇರುತ್ತದೆಯೋ ಅಷ್ಟು ಖುಷಿ ಇರುತ್ತದೆ. ನಾನು ಶ್ರೇಷ್ಠ ಆತ್ಮ ಅನ್ನುವ ನಶೆಯಲ್ಲಿ ನೀವು ಎಷ್ಟು ಸ್ಥಿತ ಆಗಿರುತ್ತೀರೋ ಅಷ್ಟು ಶಕ್ತಿಶಾಲಿ ಆಗುತ್ತೀರಾ. ನೀವೀಗ ಇಷ್ಟೊಂದು ಶ್ರೇಷ್ಠ ಆತ್ಮ ಆಗಿದ್ದೀರಾ. ನಾನು ಸರ್ವಶ್ರೇಷ್ಠ ಆತ್ಮ ಆಗಿದ್ದೇನೆ ಅನ್ನುವ ನಿಶ್ಚಯ ಪಕ್ಕಾ ರೂಪದಲ್ಲಿ ಬುದ್ಧಿಯಲ್ಲಿ ಧಾರಣೆ ಆಗಿದೆ ತಾನೆ. ನಾನೇ ಶ್ರೇಷ್ಠ ಆತ್ಮ ಆಗಿದ್ದೆ, ನಾನೇ ಶ್ರೇಷ್ಠ ಆತ್ಮ ಆಗಿದ್ದೇನೆ ಮತ್ತು ಸದಾ ಕಾಲಕ್ಕೂ ನಾನೇ ಶ್ರೇಷ್ಠ ಆತ್ಮ ಆಗಿರುತ್ತೇನೆ ಅನ್ನುವ ನಶೆ ಇದೆ ತಾನೆ. ಪಕ್ಕಾ ನಿಶ್ಚಯ ಇದೆ ತಾನೆ. ಯಾರಿಗೆ ನಾನು ಶ್ರೇಷ್ಠ ಆತ್ಮ ಆಗಿದ್ದೇನೆ ಅನ್ನುವ ಪಕ್ಕಾ ನಿಶ್ಚಯ ಇದೆಯೋ ಅವರು ಕೈಯನ್ನು ಎತ್ತಿ. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿರುವ ಟೀಚರ್ಸ್ ಕೂಡ ಕೈಯನ್ನು ಎತ್ತಿದರು. ಮಾತೆಯರು ಸದಾ ಖುಷಿಯ ಉಯ್ಯಾಲೆಯಲ್ಲಿ ಆಟವನ್ನು ಆಡುತ್ತಿರುತ್ತಾರೆ. ಮಾತೆಯರು ಸದಾ ಖುಷಿಯ ಉಯ್ಯಾಲೆಯಲ್ಲಿ ಆಟವನ್ನು ಆಡುತ್ತಿರತಾನೆ. ಮಾತೆಯರಿಗೆ ಬಹಳಷ್ಟು ನಶೆ ಇರುತ್ತದೆ. ಮಾತೆಯರಿಗೆ ಯಾವ ನಶೆ ಇರುತ್ತದೆ? ನನಗೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ನಶೆ ಮಾತೆಯರಿಗೆ ಇದೆ ತಾನೆ. ದ್ವಾಪರ ಯುಗದಿಂದ ಎಲ್ಲರೂ ನಿಮ್ಮನ್ನು ಕೆಳಗಡೆ ಬೀಳಿಸಿದ್ದಾರೆ. ದ್ವಾಪರ ಯುಗದಿಂದ ಮಾತೆಯರಾದ ನೀವೆಲ್ಲರೂ ಕೆಳಗಡೆ ಬೀಳುತ್ತಾ ಬಂದಿದ್ದೀರಾ. ಆದ್ದರಿಂದ ಮಾತೆಯರ ಬಗ್ಗೆ ಪರಮಾತ್ಮ ತಂದೆಗೆ ಬಹಳಷ್ಟು ಪ್ರೀತಿ ಇದೆ. ವಿಶೇಷವಾಗಿ ಮಾತೆಯರಿಗೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ. ಎಲ್ಲಾ ಮಾತೆಯರು ಖುಷಿ ಪಡುತ್ತಿದ್ದಾರೆ. ಆದರೆ ಸದಾ ಖುಷಿಯಲ್ಲಿ ಇರಬೇಕು. ನಾನು ಶ್ರೇಷ್ಠ ಆತ್ಮ ಆಗಿದ್ದೇನೆ ಎಂದು ಈಗ ಎಲ್ಲಾ ಮಾತೆಯರು ಕೈಯನ್ನು ಎತ್ತುತ್ತಿದ್ದೀರಾ. ಪುನಃ ನೀವು ಟ್ರೈನ್ನಲ್ಲಿ ಹೋದ ನಂತರ ಸ್ವಲ್ಪ ಸ್ವಲ್ಪ ನಶೆ ಇಳಿಯಬಾರದು. ಸದಾ ನಾನು ಶ್ರೇಷ್ಠ ಆತ್ಮ ಅನ್ನುವ ನಶೆ ಏಕರಸವಾಗಿ ಇರಬೇಕು. ನಾನು ಶ್ರೇಷ್ಠ ಆತ್ಮ ಅನ್ನುವ ನಶೆ ಅವಿನಾಶಿ ರೂಪದಲ್ಲಿ ಇರಬೇಕು. ಕೆಲವೊಮ್ಮೆ ಅಷ್ಟೇ ನಶೆಯಲ್ಲಿ ಸ್ಥಿತ ಆಗುವಂತವರಾಗಬೇಡಿ. ಸದಾ ಕಾಲದ ನಶೆ ಸದಾ ಕಾಲಕ್ಕೋಸ್ಕರ ನಮಗೆ ಖುಷಿಯನ್ನು ನೀಡುತ್ತದೆ. ಅಂದ ಮೇಲೆ ಮಾತೆಯರ ಚೆಹರೆ ಸದಾ ಇದೇ ರೀತಿ ಖುಷಿಯಲ್ಲಿ ಇರಬೇಕು. ದೂರದಿಂದಲೇ ನೀವೆಲ್ಲರೂ ಆತ್ಮಿಕ ಗುಲಾಬಿಯ ರೂಪದಲ್ಲಿ ಕಾಣಿಸಬೇಕು. ಏಕೆಂದರೆ ಈ ವಿಶ್ವವಿದ್ಯಾಲಯದಲ್ಲಿ ಎಲ್ಲರೂ ಖುಷಿಯಲ್ಲಿ ಇರುತ್ತಾರೆ ಅನ್ನುವ ಮಾತು ಎಲ್ಲರಿಗೂ ಇಷ್ಟ ಆಗುತ್ತದೆ. ಇಲ್ಲಿ ಎಲ್ಲರೂ ಖುಷಿಯಲ್ಲಿ ಇದ್ದಾರೆ ಅನ್ನುವ ವಿಶೇಷತೆ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರಿಗೂ ಕಾಣಿಸುತ್ತದೆ. ಇಲ್ಲಿರುವ ಮಾತೆಯರು ಸದಾ ಆತ್ಮಿಕ ಗುಲಾಬಿಯ ಸಮಾನ ಅರಳಿರುವಂತಹ ಪುಷ್ಪ ಆಗಿದ್ದಾರೆ. ಅಂದರೆ ಸದಾ ಖುಷಿಯಲ್ಲಿರುವ ಆತ್ಮಿಕ ಗುಲಾಬಿ ಆಗಿದ್ದಾರೆ ಅನ್ನುವ ವಿಶೇಷತೆ ಎಲ್ಲರಿಗೂ ಕಾಣಿಸಬೇಕು. ಈ ವಿಶ್ವವಿದ್ಯಾಲಯದಲ್ಲಿ ಮಾತೆಯರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಮಾತೆಯರು ಈ ವಿಶ್ವವಿದ್ಯಾಲಯದಲ್ಲಿ ಬಹಳ ದೊಡ್ಡ ಕಾರ್ಯವನ್ನು ಮಾಡುತ್ತಿದ್ದಾರೆ ಅನ್ನುವ ಮಾತು ಜಗತ್ತಿನ ಜನರಿಗೆ ಬಹಳಷ್ಟು ಇಷ್ಟ ಆಗುತ್ತಿದೆ. ಜಗತ್ತಿನಲ್ಲಿ ಬಹಳ ದೊಡ್ಡ ಮಹಾಮಂಡಲೇಶ್ವರರಿದ್ದಾರೆ. ಆ ಮಹಾಮಂಡಲೇಶ್ವರರು ಕೂಡ ಈ ವಿಶ್ವವಿದ್ಯಾಲಯವನ್ನು ನಡೆಸಲು ಮಾತೆಯರು ನಿಮಿತ್ತ ಆಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ. ಮತ್ತು ಇಷ್ಟು ಶ್ರೇಷ್ಠ ಕಾರ್ಯವನ್ನು ಮಾತೆಯರು ಸಹಜವಾಗಿ ನಡೆಸುತ್ತಿದ್ದಾರೆ ಎಂದು ಜಗತ್ತಿನಲ್ಲಿರುವ ಎಲ್ಲಾ ಮಹಾನ್ ಆತ್ಮರೂ ತಿಳಿದುಕೊಂಡಿದ್ದಾರೆ. ಮಾತೆಯರ ಬಗ್ಗೆ ಒಂದು ಗಾದೆ ಮಾತನ್ನು ಹೇಳುತ್ತಾರೆ. ಆ ಗಾದೆ ಮಾತು ಸತ್ಯವಾದ ಗಾದೆ ಮಾತಲ್ಲ, ಆದರೆ ಎಲ್ಲರೂ ಆ ಗಾದೆ ಮಾತನ್ನು ಹೇಳುತ್ತಾರೆ. ಇಬ್ಬರು ಮಾತೆಯರು ಒಟ್ಟಿಗೆ ಸೇರಿ ಯಾವ ಕಾರ್ಯವನ್ನೂ ಮಾಡಲು ಸಾಧ್ಯ ಇಲ್ಲ. ಇಬ್ಬರು ಮಾತೆಯರು ಒಟ್ಟಿಗೆ ಇದ್ದು ಕಾರ್ಯವನ್ನು ಮಾಡುವುದು ಬಹಳ ಕಷ್ಟ ಎಂದು ಹೇಳುತ್ತಾರೆ. ಆದರೆ ಇಲ್ಲಿ ಪ್ರತಿಯೊಂದು ಕಾರ್ಯವನ್ನು ಮಾಡಲು ಯಾರು ನಿಮಿತ್ತ ಆಗಿದ್ದಾರೆ? ಮಾತೆಯರೇ ಇಲ್ಲಿ ನಿಮಿತ್ತ ಆಗಿದ್ದಾರೆ. ಯಾವಾಗ ಜಗತ್ತಿನ ಜನ ನಿಮ್ಮ ಜೊತೆ ಮಿಲನವನ್ನು ಮಾಡಲು ಬರುತ್ತಾರೋ ಆಗ ಏನೆಂದು ಕೇಳುತ್ತಾರೆ? ಮಾತೆಯರು ಈ ಸಂಸ್ಥೆಯನ್ನು ನಡೆಸುತ್ತಿದ್ದಾರೇನು? ಮಾತೆಯರು ಇಲ್ಲಿ ಪರಸ್ಪರ ಜಗಳವನ್ನು ಮಾಡುವುದಿಲ್ಲ ಏನು? ನೀವು ಸಂಸ್ಥೆಯನ್ನು ನಡೆಸುವಾಗ ನಿಮ್ಮ ಮಧ್ಯದಲ್ಲಿ ಪರಸ್ಪರ ಜಗಳ ಆಗುವುದಿಲ್ಲ ಏನು ಎಂದು ಜಗತ್ತಿನ ಜನ ಕೇಳುತ್ತಾರೆ. ನಿಮ್ಮ ಮಧ್ಯದಲ್ಲಿ ಯಾವುದೇ ಪ್ರಕಾರದ ಕಿರಿಕಿರಿ ಇಲ್ಲ ತಾನೆ ಎಂದು ಜಗತ್ತಿನ ಜನ ಕೇಳುತ್ತಾರೆ. ಆದರೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ, ಇಲ್ಲಿರುವ ಮಾತೆಯರು ಸಾಧಾರಣ ಮಾತೆಯರಲ್ಲ. ಇವರೆಲ್ಲರೂ ಪರಮಾತ್ಮ ತಂದೆಯ ಮೂಲಕ ತಯಾರಾದಂತಹ ಆತ್ಮರು. ಪರಮಾತ್ಮ ತಂದೆ ನಿಮಿತ್ತ ಮಾಡಿದಂತಹ ಮಾತೆಯರು ಈ ಮಾತೆಯರಾಗಿದ್ದಾರೆ. ಪರಮಾತ್ಮನ ವರದಾನ ಈ ಮಾತೆಯರನ್ನು ನಡೆಸುತ್ತಿದೆ. ಪಾಂಡವರು ಈ ರೀತಿ ತಿಳಿದುಕೊಂಡಿಲ್ಲ ತಾನೆ, ಇಲ್ಲಿ ಮಾತೆಯರಿಗೆ ಬಹಳಷ್ಟು ಗೌರವ ಇದೆ, ಇಲ್ಲಿ ನಮಗೆ ಸ್ವಲ್ಪ ಕೂಡ ಗೌರವ ಇಲ್ಲ, ಇಲ್ಲಿ ನಮ್ಮನ್ನು ಯಾರೂ ಕೇಳುವುದಿಲ್ಲ ಎಂದು ಪಾಂಡವರು ತಿಳಿದುಕೊಂಡಿಲ್ಲ ತಾನೆ. ಪಾಂಡವರಾದ ನಿಮ್ಮ ಬಗ್ಗೆ ಕೂಡ ಗಾಯನ ಇದೆ. ಪಂಚ ಪಾಂಡವರ ಬಗ್ಗೆ ಗಾಯನ ಇದೆ. ಶಕ್ತಿಯರ
ಜೊತೆಗೆ 7 ಜನ ಶೀತಲಾ ದೇವಿಯರನ್ನು ತೋರಿಸುತ್ತಾರೆ ಮತ್ತು ಒಬ್ಬ ಪಾಂಡವನನ್ನು ತೋರಿಸುತ್ತಾರೆ. ಪಾಂಡವರಿರದೆ ಮಾತೆಯರು ಯಾವ ಕಾರ್ಯವನ್ನೂ ಮಾಡಲು ಸಾಧ್ಯ ಇಲ್ಲ. ಮಾತೆಯರನ್ನು ಬಿಟ್ಟು ಪಾಂಡವರು ಕೂಡ ಯಾವ ಕಾರ್ಯವನ್ನೂ ಮಾಡಲು ಸಾಧ್ಯ ಇಲ್ಲ. 2 ಭುಜಗಳು ಅವಶ್ಯವಾಗಿ ಬೇಕು. ಆದರೆ ಮಾತೆಯರನ್ನು ಜಗತ್ತಿನ ಜನ ಬಹಳಷ್ಟು ಕೆಳಗಡೆ ಬೀಳಿಸಿದ್ದಾರೆ. ಆದ್ದರಿಂದ ಪರಮಾತ್ಮ ತಂದೆ ಮಾತೆಯರನ್ನು ಮುಂದೆ ಇಟ್ಟಿದ್ದಾರೆ. ಜಗತ್ತಿನ ಜನ ಯಾವ ಕಾರ್ಯವನ್ನು ಮಾಡುವುದು ಮಾತೆಯರಿಗೆ ಅಸಂಭವ ಎಂದು ತಿಳಿದುಕೊಂಡಿದ್ದಾರೋ ಪರಮಾತ್ಮ ತಂದೆ ಮಾತೆಯರ ಮೂಲಕ ಅದೇ ಕಾರ್ಯವನ್ನು ಸಂಭವ ಮಾಡಿ ತೋರಿಸುತ್ತಿದ್ದಾರೆ. ಮಾತೆಯರು ಇಂತಹ ಕಾರ್ಯವನ್ನು ಮಾಡುವುದು ಅಸಂಭವ ಆಗಿದೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ. ಯಾವ ಕಾರ್ಯವನ್ನು ಮಾತೆಯರು ಮಾಡುವುದು ಅಸಂಭವ ಎಂದು ಜನ ತಿಳಿದುಕೊಂಡಿದ್ದಾರೋ ಪರಮಾತ್ಮ ತಂದೆ ಅದೇ ಕಾರ್ಯವನ್ನು ಮಾತೆಯರ ಮೂಲಕ ಮಾಡಿಸಿ ತೋರಿಸುತ್ತಿದ್ದಾರೆ. ಅಂದ ಮೇಲೆ ನೀವೆಲ್ಲರೂ ಖುಷಿಯಲ್ಲಿ ಇದ್ದೀರಾ ತಾನೆ? ಮಾತೆಯರನ್ನು ನೋಡಿ ಪರಮಾತ್ಮ ತಂದೆ ಕೇಳುತ್ತಿದ್ದಾರೆ, ನೀವೆಲ್ಲರೂ ಖುಷಿಯಲ್ಲಿ ಇದ್ದೀರೋ ಅಥವಾ ಇಲ್ಲವೋ? ಖುಷಿಯಲ್ಲಿ ಇದ್ದೀರಾ ತಾನೆ? ಒಂದು ವೇಳೆ ಮಾತೆಯರನ್ನು ಪರಮಾತ್ಮ ತಂದೆ ನಿಮಿತ್ತರನ್ನಾಗಿ ಮಾಡದೇ ಇದ್ದಿದ್ದರೆ, ಈ ಜ್ಞಾನ ಹೊಸ ಜ್ಞಾನ ಆಗಿರುವ ಕಾರಣ, ಇಲ್ಲಿಯ ಸಿಸ್ಟಮ್ ಹೊಸ ಸಿಸ್ಟಮ್ ಆಗಿರುವ ಕಾರಣ ಪಾಂಡವರನ್ನು ನೋಡಿ ಜಗತ್ತಿನ ಜನ ಬಹಳಷ್ಟು ಗಲಾಟೆಯನ್ನು ಮಾಡುತ್ತಿದ್ದರು. ಮಾತೆಯರು ಎಲ್ಲರ ರಕ್ಷಣೆಗೆ ಇಲ್ಲಿ ಕವಚ ಆಗಿದ್ದಾರೆ. ಏಕೆಂದರೆ ಇದು ಹೊಸ ಜ್ಞಾನ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಿರುವ ಮಾತು ಹೊಸ ಮಾತಾಗಿದೆ. ಆದರೆ ಸಹೋದರಿಯರ ಜೊತೆಗೆ ಸದಾ ಸಹೋದರರು ಇದ್ದೇ ಇದ್ದಾರೆ. ಪಾಂಡವರು ತಮ್ಮ ಕಾರ್ಯದಲ್ಲಿ ಬಹಳ ಮುಂದೆ ಇದ್ದಾರೆ ಮತ್ತು ಸಹೋದರಿಯರು ತಮ್ಮ ಕಾರ್ಯದಲ್ಲಿ ಬಹಳ ಮುಂದೆ ಇದ್ದಾರೆ. ಒಬ್ಬರು ಇನ್ನೊಬ್ಬರ ಸಲಹೆಯನ್ನು ತೆಗೆದುಕೊಂಡು ಪ್ರತಿಯೊಂದು ಕಾರ್ಯವನ್ನು ನಿರ್ವಿಘ್ನ ರೂಪದಲ್ಲಿ ನಡೆಸುತ್ತಿದ್ದಾರೆ. ಪ್ರತಿದಿನ ಮಕ್ಕಳು ಭಿನ್ನ ಭಿನ್ನ ಕಾರ್ಯವನ್ನು ಮಾಡುವುದನ್ನು ಬಾಪ್ತಾದ ನೋಡುತ್ತಿರುತ್ತಾರೆ. ಮಕ್ಕಳು ಸೇವೆಗೋಸ್ಕರ ಪ್ರತಿದಿನ ಹೊಸ ಹೊಸ ಪ್ಲಾನ್ ಅನ್ನು ಮಾಡುತ್ತಿರುತ್ತಾರೆ. ಸಮಯದ ಬಗ್ಗೆ ಎಲ್ಲರಿಗೂ ನೆನಪಿದೆ ತಾನೆ? ಎಲ್ಲರಿಗೂ ಸಮಯದ ಸ್ಮೃತಿ ಇದೆ ತಾನೆ? 99ನೇ ಇಸ್ವಿಯ ಚಕ್ರ ಕೂಡ ಈಗ ಪೂರ್ಣ ಆಯಿತು. ಅಂದ ಮೇಲೆ ಏನು ವಿಚಾರವನ್ನು ಮಾಡುತ್ತಿದ್ದೀರಾ? 99ನೇ ಇಸ್ವಿ ಆರಂಭ ಆದಾಗ 99ನೇ ಇಸ್ವಿ ಬಂದಿದೆ, 99ನೇ ಇಸ್ವಿ ಬಂದಿದೆ ಎಂದು ನೀವೆಲ್ಲರೂ ವಿಚಾರವನ್ನು ಮಾಡುತ್ತಿದ್ದೀರಿ. ಆದರೆ 99ನೇ ವರ್ಷ ಸೇವೆಯನ್ನು ಮಾಡುವುದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಸಿಕ್ಕಿರುವಂತಹ ವರ್ಷ ಆಗಿತ್ತು. ನಿರ್ವಿಘ್ನ ಸ್ಥಿತಿಯಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ಈ ವರ್ಷ ನಿಮ್ಮೆಲ್ಲರಿಗೂ ಸಿಕ್ಕಿತ್ತು. ನೋಡಿ, 99ನೇ ಇಸ್ವಿಯಲ್ಲಿ ನೀವೆಲ್ಲರೂ ಮೌನದ ಬಟ್ಟಿಯನ್ನು ಮಾಡುತ್ತಿದ್ದೀರಾ. ಜಗತ್ತಿನ ಜನ ಭಯ ಪಡುತ್ತಿದ್ದಾರೆ. ಆದರೆ ನೀವು ಮೌನದ ಬಟ್ಟಿಯನ್ನು ಮಾಡುತ್ತಿದ್ದೀರಾ. ಜಗತ್ತಿನ ಜನ ಎಷ್ಟು ಭಯ ಪಡುತ್ತಾರೋ ಅಷ್ಟು ನೀವು ಪರಮಾತ್ಮ ತಂದೆಯ ನೆನಪಿನ ಆಳಕ್ಕೆ ಹೋಗುತ್ತಿದ್ದೀರಾ. ಮನಸ್ಸಿನ ಮೌನದಲ್ಲಿ ನೀವೆಲ್ಲರೂ ಸ್ಥಿತ ಆಗಿದ್ದೀರಾ. ನೀವೆಲ್ಲರೂ ಮನಸ್ಸಿನ ಮೂಲಕ ಮೌನವನ್ನು ಮಾಡಿದ್ದೀರಾ. ಮನಸ್ಸಿನ ಮೌನದ ಮೂಲಕ ಜ್ಞಾನದ ಸಾಗರನ ಆಳಕ್ಕೆ ಹೋಗಿದ್ದೀರಾ ಮತ್ತು ಹೊಸ ಹೊಸ ಅನುಭವ ಅನ್ನುವ ರತ್ನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಮನಸ್ಸಿನ ಮೌನ ಅಂದರೆ ಜ್ಞಾನದ ಸಾಗರನ ಆಳಕ್ಕೆ ಹೋಗಿ ಹೊಸ ಹೊಸ ಅನುಭವ ಅನ್ನುವ ರತ್ನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ. ಬಾಪ್ತಾದ ಮಕ್ಕಳಿಗೆ ಮೊದಲೇ ಸೂಚನೆಯನ್ನು ನೀಡಿದ್ದಾರೆ. ಎಲ್ಲಾ ಖಜಾನೆಗಿಂತ ಬಹಳ ದೊಡ್ಡ ಖಜಾನೆ ಅಂದರೆ ಶ್ರೇಷ್ಠ ಸಂಕಲ್ಪದ ಖಜಾನೆ ಆಗಿದೆ. ಈ ಶ್ರೇಷ್ಠ ಸಂಕಲ್ಪದ ಖಜಾನೆ ವರ್ತಮಾನವನ್ನು ರೂಪಿಸುತ್ತದೆ ಮತ್ತು ಭವಿಷ್ಯವನ್ನು ಕೂಡ ರೂಪಿಸುತ್ತದೆ. ಸಂಕಲ್ಪ ಶಕ್ತಿ ಬಹಳ ದೊಡ್ಡ ಶಕ್ತಿಯಾಗಿದೆ. ಆ ಸಂಕಲ್ಪ ಶಕ್ತಿ ಮಕ್ಕಳ ಬಳಿ ಇದೆ. ಶ್ರೇಷ್ಠ ಸಂಕಲ್ಪದ ಶಕ್ತಿ ನಿಮ್ಮ ಬಳಿ ಇದೆ. ಸಂಕಲ್ಪವನ್ನು ಮಾಡುವ ಶಕ್ತಿ ಜಗತ್ತಿನಲ್ಲಿ ಎಲ್ಲರ ಬಳಿ ಇದೆ. ಆದರೆ ಶ್ರೇಷ್ಠ ಸಂಕಲ್ಪದ ಶಕ್ತಿ, ಶುಭ ಭಾವನೆ ಮತ್ತು ಶುಭ ಕಾಮನೆಯ ಸಂಕಲ್ಪದ ಶಕ್ತಿ, ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸಿಕೊಳ್ಳುವ ಶಕ್ತಿ ಮಕ್ಕಳಾದ ನಿಮ್ಮ ಬಳಿ ಇದೆ. ನೀವೀಗ ಪುರುಷಾರ್ಥದ ಮಾರ್ಗದಲ್ಲಿ ಎಷ್ಟು ಮುಂದೆ ಹೋಗುತ್ತೀರೋ ಅಷ್ಟು ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಳ್ಳುತ್ತಾ ಹೋಗುತ್ತೀರಾ. ಎಷ್ಟು ಪುರುಷಾರ್ಥದಲ್ಲಿ ಮುಂದೆ ಹೋಗುತ್ತೀರೋ ಅಷ್ಟು ನೀವು ನಿಮ್ಮ ಸಂಕಲ್ಪವನ್ನು ವ್ಯರ್ಥವಾಗಿ ಕಳೆಯುವುದಿಲ್ಲ. ಸಂಕಲ್ಪವನ್ನು ವ್ಯರ್ಥವಾಗಿ ಕಳೆಯಲು ಮುಖ್ಯ ಕಾರಣ ಅಂದರೆ ವ್ಯರ್ಥ ಸಂಕಲ್ಪ ಆಗಿದೆ. ವ್ಯರ್ಥ ಸಂಕಲ್ಪವನ್ನು ಬಾಪ್ತಾದ ನೋಡುತ್ತಿದ್ದಾರೆ. ಮೆಜಾರಿಟಿ ಮಕ್ಕಳು ಇಡೀ ದಿನ ಈಗಲೂ ಕೂಡ ವ್ಯರ್ಥ ಸಂಕಲ್ಪವನ್ನು ಮಾಡುತ್ತಾರೆ. ಹೇಗೆ? ಸ್ಥೂಲ ಧನವನ್ನು ಉಳಿತಾಯ ಮಾಡುತ್ತೀರಾ? ಯಾರು ಸ್ಥೂಲ ಧನ ಸಂಪತ್ತನ್ನು ಬಹಳ ಕಡಿಮೆ ಉಪಯೋಗ ಮಾಡಿ ಹಣವನ್ನು ಉಳಿತಾಯ ಮಾಡುತ್ತಾರೋ ಅವರು ಸದಾ ಸಂಪನ್ನರಾಗಿ ಇರುತ್ತಾರೆ. ಮತ್ತು ಯಾರು ಹಣವನ್ನು ವ್ಯರ್ಥವಾಗಿ ಕಳೆಯುತ್ತಾರೋ ಅವರು ಯಾವುದಾದರೂ ಒಂದು ಪರಿಸ್ಥಿತಿಯಲ್ಲಿ ಪೆಟ್ಟನ್ನು ತಿನ್ನುತ್ತಾರೆ. ಅದೇ ರೀತಿ ಶ್ರೇಷ್ಠ ಶುದ್ಧ ಸಂಕಲ್ಪದಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಶ್ರೇಷ್ಠ ಶುದ್ಧ ಸಂಕಲ್ಪದ ಮೂಲಕ ನಿಮ್ಮಲ್ಲಿ ಸಂಕಲ್ಪವನ್ನು ಕ್ಯಾಚ್ ಮಾಡುವಂತಹ ಶಕ್ತಿ ಬಹಳಷ್ಟು ವೃದ್ಧಿಯಾಗುತ್ತದೆ. ಅನ್ಯರ ವೈಬ್ರೇಷನ್ ಅನ್ನು ಕ್ಯಾಚ್ ಮಾಡುವಂತಹ ಶಕ್ತಿ
ಬಹಳಷ್ಟು ವೃದ್ಧಿಯಾಗುತ್ತದೆ. ಈ ಸ್ಥೂಲ ಜಗತ್ತಿನ ವೈರ್ಲೆಸ್ ಸೆಟ್ ವಿಜ್ಞಾನದ ಸಾಧನ ಆಗಿದೆ. ವಿಜ್ಞಾನದ ಸಾಧನ ಆದಂತಹ ವೈರ್ಲೆಸ್ ಸೆಟ್ ಹೇಗೆ ಕಾರ್ಯವನ್ನು ಮಾಡುತ್ತಿದೆ ನೋಡಿ. ಈ ಟೆಲಿಫೋನ್ ವೈರ್ಲೆಸ್ ಸೆಟ್ ಆಗಿದೆ. ಇದು ವಿಜ್ಞಾನದ ಸಾಧನ ಆಗಿದೆ. ಈ ಸಾಧನ ಹೇಗೆ ಕಾರ್ಯವನ್ನು ಮಾಡುತ್ತಿದೆ ನೋಡಿ. ಅದೇ ರೀತಿ ನಿಮ್ಮ ಶುದ್ಧ ಸಂಕಲ್ಪದ ಖಜಾನೆ ಹೇಗೆ ಕಾರ್ಯವನ್ನು ಮಾಡುತ್ತದೆ ಅಂದರೆ, ಲಂಡನ್ ಅಲ್ಲಿ ಕುಳಿತಿರುವಂತಹ ಆತ್ಮದ ವೈಬ್ರೇಷನ್ ಕೂಡ ನಿಮಗೆ ಸ್ಪಷ್ಟವಾಗಿ ಕೇಳಿಸುತ್ತದೆ. ಅಂದರೆ ಲಂಡನ್ ಅಲ್ಲಿ ಕುಳಿತಿರುವ ಆತ್ಮದ ವೈಬ್ರೇಷನ್ ಕೂಡ ನೀವು ಸ್ಪಷ್ಟವಾಗಿ ಕ್ಯಾಚ್ ಮಾಡಿಕೊಳ್ಳುತ್ತೀರಾ. ಹೇಗೆ ಜಗತ್ತಿನಲ್ಲಿ ವೈರ್ಲೆಸ್ ಸೆಟ್ ಇದೆ ಅಂದರೆ ಟೆಲಿಫೋನ್ ಇದೆ, ಟಿವಿ ಇದೆ, ಎಷ್ಟೊಂದು ಸಾಧನಗಳಿದೆ ಮತ್ತು ಎಷ್ಟೊಂದು ಸಾಧನಗಳು ಹುಟ್ಟಿಕೊಂಡಿದೆ. ಆ ವಿಜ್ಞಾನದ ಸಾಧನಗಳಿಗಿಂತ ನಿಮ್ಮ ಕ್ಯಾಚಿಂಗ್ ಪವರ್ ಇನ್ನೂ ಸ್ಪಷ್ಟ ಆಗಿದೆ. ನಿಮ್ಮ ಏಕಾಗ್ರತೆ ಶಕ್ತಿ ಇನ್ನೂ ವೃದ್ಧಿ ಆಗುತ್ತಾ ಹೋಗುತ್ತದೆ. ಈ ಎಲ್ಲಾ ಆಧಾರಗಳು ಈಗ ಸಮಾಪ್ತಿ ಆಗಲೇಬೇಕು. ವಿಜ್ಞಾನದ ಸಾಧನಗಳ ಆಧಾರ ಈಗ ಸಮಾಪ್ತಿ ಆಗುತ್ತದೆ. ಈ ಎಲ್ಲಾ ಸಾಧನಗಳು ಯಾವ ಆಧಾರದಿಂದ ನಡೆಯುತ್ತಿದೆ? ಬೆಳಕಿನ ಆಧಾರದಿಂದ, ಲೈಟ್ನ ಆಧಾರದಿಂದ ಇಷ್ಟೆಲ್ಲಾ ಸಾಧನಗಳು ಕಾರ್ಯವನ್ನು ಮಾಡುತ್ತಿದೆ. ಜಗತ್ತಿನಲ್ಲಿ ಎಷ್ಟೆಲ್ಲಾ ಸುಖದ ಸಾಧನ ಇದೆಯೋ ಆ ಎಲ್ಲಾ ಸುಖದ ಸಾಧನಗಳು ಹೆಚ್ಚಾಗಿ ಲೈಟ್ನ ಆಧಾರದಿಂದ ನಡೆಯುತ್ತಿದೆ. ಅಂದ ಮೇಲೆ ನಿಮ್ಮ ಆಧ್ಯಾತ್ಮಿಕ ಲೈಟ್, ಆತ್ಮದ ಲೈಟ್ ಈ ಕಾರ್ಯವನ್ನು ಮಾಡಲು ಸಾಧ್ಯ ಇದೆಯೋ ಇಲ್ಲವೋ? ಸ್ಥೂಲ ಲೈಟ್ನ ಆಧಾರದಿಂದ ಜಗತ್ತಿನಲ್ಲಿ ಎಷ್ಟೊಂದು ಕಾರ್ಯ ನಡೆಯುತ್ತಿದೆ ಅಂದ ಮೇಲೆ ನಿಮ್ಮ ಆಧ್ಯಾತ್ಮಿಕ ಲೈಟ್ ಅಥವಾ ಆತ್ಮದ ಲೈಟ್ ಈ ಕಾರ್ಯವನ್ನು ಮಾಡಲು ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ? ಸಮೀಪದಲ್ಲಿರುವ ವ್ಯಕ್ತಿಯ ವೈಬ್ರೇಷನ್ ಅನ್ನು ಕೂಡ ನೀವು ಕ್ಯಾಚ್ ಮಾಡಿಕೊಳ್ಳಬಹುದು ಅಥವಾ ದೂರದಲ್ಲಿ ಕುಳಿತಿರುವ ವ್ಯಕ್ತಿಯ ವೈಬ್ರೇಷನ್ ಅನ್ನು ಕೂಡ ನೀವು ಕ್ಯಾಚ್ ಮಾಡಿಕೊಳ್ಳಬಹುದು. ಈಗ ಏನನ್ನು ಮಾಡಬೇಕು? ಏಕಾಗ್ರತೆ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಬೇಕು. ಮನಸ್ಸು ಮತ್ತು ಬುದ್ಧಿ ಎರಡನ್ನೂ ಕೂಡ ಏಕಾಗ್ರ ಮಾಡಿಕೊಳ್ಳಿ. ಆಗ ನಿಮ್ಮಲ್ಲಿ ಕ್ಯಾಚಿಂಗ್ ಪವರ್ ಜಾಸ್ತಿ ಆಗುತ್ತದೆ. ಆಗ ನೀವು ಬಹಳಷ್ಟು ಅನುಭವವನ್ನು ಮಾಡುತ್ತೀರಾ. ನೀವು ಸಂಕಲ್ಪವನ್ನು ಮಾಡಿದ ತಕ್ಷಣ, ಅಂದರೆ ನಿಸ್ವಾರ್ಥ ಸಂಕಲ್ಪ, ಸ್ವಚ್ಛವಾದ ಸಂಕಲ್ಪ, ಸ್ಪಷ್ಟವಾದ ಸಂಕಲ್ಪವನ್ನು ಮಾಡಿದಾಗ ತಕ್ಷಣ ನಿಮಗೆ ಅನುಭವ ಆಗುತ್ತದೆ. ಶಾಂತಿಯ ಶಕ್ತಿಯ ಮುಂದೆ ವಿಜ್ಞಾನದ ಶಕ್ತಿ ಕೂಡ ಅವಶ್ಯವಾಗಿ ಬಾಗುತ್ತದೆ. ಈಗ ಎಲ್ಲರೂ ತಿಳಿದುಕೊಳ್ಳುತ್ತಿದ್ದಾರೆ, ವಿಜ್ಞಾನದಲ್ಲೂ ಕೂಡ ಯಾವುದೋ ಒಂದು ಮಾತು ಮಿಸ್ ಆಗಿದೆ. ಅಂದರೆ ವಿಜ್ಞಾನದ ಶಕ್ತಿಯ ಮೂಲಕವೂ ಕೂಡ ಯಾವುದೋ ಒಂದು ಮಾತಿನ ಅನುಭವವನ್ನು ಮಾಡಲು ಸಾಧ್ಯ ಆಗುತ್ತಿಲ್ಲ. ಈಗ ಆ ಮಾತನ್ನು ಸೇರಿಸಿಕೊಳ್ಳಬೇಕು ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ. ಆದ್ದರಿಂದ ಬಾಪ್ದಾದ ಪುನಃ ಮಕ್ಕಳಿಗೆ ಡಬಲ್ ಅಂಡರ್ಲೈನ್ ಅನ್ನು ಮಾಡಿಸುತ್ತಿದ್ದಾರೆ. ಅಂತಿಮ ಸ್ಥಿತಿ, ಅಂತಿಮ ಸೇವೆ ಅಂದರೆ ಸಂಕಲ್ಪ ಶಕ್ತಿಯ ಮೂಲಕ ಮಾಡುವಂತಹ ಸೇವೆಯಾಗಿದೆ. ಈ ಸಂಕಲ್ಪ ಶಕ್ತಿ ಬಹಳ ತೀವ್ರ ಗತಿಯಿಂದ ಸೇವೆಯನ್ನು ಮಾಡಿಸುತ್ತದೆ. ಆದ್ದರಿಂದ ಸಂಕಲ್ಪ ಶಕ್ತಿಯ ಕಡೆ ಬಹಳಷ್ಟು ಗಮನವನ್ನು ಕೊಡಿ. ಸಂಕಲ್ಪ ಶಕ್ತಿಯನ್ನು ಉಳಿತಾಯ ಮಾಡಿ, ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿ. ಆಗ ಈ ಸಂಕಲ್ಪ ಶಕ್ತಿ ಬಹಳಷ್ಟು ಕೆಲಸಕ್ಕೆ ಬರುತ್ತದೆ. ಸಂಕಲ್ಪ ಶಕ್ತಿಯ ಪ್ರಯೋಗವನ್ನು ಮಾಡಿ. ಈ ಸಂಕಲ್ಪ ಶಕ್ತಿಯ ಮೂಲಕ ನೀವು ಪ್ರಯೋಗಿ ಆತ್ಮರಾಗುತ್ತೀರಾ. ವಿಜ್ಞಾನದ ಶಕ್ತಿಗೆ ಏಕೆ ಮಹತ್ವ ಇದೆ? ವಿಜ್ಞಾನಕ್ಕೆ ಜಗತ್ತಿನಲ್ಲಿ ಏಕೆ ಮಹತ್ವ ಇದೆ? ವಿಜ್ಞಾನಿಗಳು ಪ್ರಯೋಗವನ್ನು ಮಾಡುತ್ತಾರೆ. ಆದ್ದರಿಂದ ಎಲ್ಲರೂ ತಿಳಿದುಕೊಂಡಿದ್ದಾರೆ ವಿಜ್ಞಾನಿಗಳು ಬಹಳ ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದು. ಅಂದ ಮೇಲೆ ಶಾಂತಿಯ ಶಕ್ತಿಯ ಆಧಾರದಿಂದ ನೀವು ಪ್ರಯೋಗವನ್ನು ಮಾಡಿ. ಶಾಂತಿಯ ಶಕ್ತಿಯ ಪ್ರಯೋಗವನ್ನು ಮಾಡುವುದಕ್ಕೋಸ್ಕರ ಏಕಾಗ್ರತೆಯ ಶಕ್ತಿ ಬೇಕು. ಮತ್ತು ಏಕಾಗ್ರತೆಗೆ ಮುಖ್ಯ ಆಧಾರ ಅಂದರೆ ಮನಸ್ಸು ನಿಯಂತ್ರಣದಲ್ಲಿ ಇರಬೇಕು. ಮನಸ್ಸಿನ ಕಂಟ್ರೋಲಿಂಗ್ ಪವರ್ನ ಆಧಾರದಿಂದ ಏಕಾಗ್ರತೆಯ ಶಕ್ತಿ ವೃದ್ಧಿಯಾಗುತ್ತದೆ. ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಾಗ ಮನೋಬಲ ವೃದ್ಧಿಯಾಗುತ್ತದೆ. ಮನೋಬಲಕ್ಕೆ ಬಹಳಷ್ಟು ಮಹಿಮೆ ಇದೆ. ಮನಸ್ಸಿನ ಶಕ್ತಿಗೆ ಬಹಳಷ್ಟು ಮಹಿಮೆ ಇದೆ. ಜಗತ್ತಿನಲ್ಲಿ ಯಾರೆಲ್ಲ ರಿದ್ಧಿ ಸಿದ್ಧಿಯನ್ನು ಮಾಡುತ್ತಾರೋ, ಅಂದರೆ ಮಾಟ ಮಂತ್ರವನ್ನು ಮಾಡುತ್ತಾರೋ, ಅವರು ಕೂಡ ತಮ್ಮ ಮನೋಬಲದ ಮೂಲಕ ಅಲ್ಪ ಕಾಲಕ್ಕೋಸ್ಕರ ಚಮತ್ಕಾರವನ್ನು ಮಾಡಿ ತೋರಿಸುತ್ತಾರೆ. ನೀವೆಲ್ಲರೂ ವಿಧಿಪೂರ್ವಕವಾಗಿ ಚಮತ್ಕಾರವನ್ನು ಮಾಡಿ ತೋರಿಸುತ್ತೀರಾ. ನೀವು ಮಾಟ ಮಂತ್ರವನ್ನು ಮಾಡುವುದಿಲ್ಲ, ರಿದ್ಧಿ ಸಿದ್ಧಿಯನ್ನು ಮಾಡುವುದಿಲ್ಲ, ಆದರೆ ವಿಧಿಪೂರ್ವಕವಾಗಿ ಕಲ್ಯಾಣದ ಕಾರ್ಯದ ಚಮತ್ಕಾರವನ್ನು ಮಾಡಿ ತೋರಿಸುತ್ತೀರಾ. ನಿಮ್ಮ ಕಲ್ಯಾಣದ ಕಾರ್ಯದ ಚಮತ್ಕಾರ ವರದಾನ ಆಗಿಬಿಡುತ್ತದೆ. ಅನ್ಯ ಆತ್ಮರ ಜೀವನದಲ್ಲಿ ನಿಮ್ಮ ಸಂಕಲ್ಪ ಶಕ್ತಿಯ ಪ್ರಯೋಗ ವರದಾನ ಆಗಿದೆ ಎಂದು ಸಿದ್ಧ ಆಗುತ್ತದೆ. ಅಂದ ಮೇಲೆ ಮೊದಲು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹ ನಿಯಂತ್ರಣಾ ಶಕ್ತಿ ನನ್ನಲ್ಲಿ ಇದೆ ತಾನೆ? ಹೇಗೆ ವಿಜ್ಞಾನದ ಶಕ್ತಿ ಸೆಕೆಂಡ್ ನಲ್ಲಿ ಕಾರ್ಯವನ್ನು ಮಾಡುತ್ತದೆ. ಸ್ವಿಚ್ ನ ಆಧಾರದಿಂದ ವಿಜ್ಞಾನದ ಶಕ್ತಿ ಕಾರ್ಯವನ್ನು ಮಾಡುತ್ತದೆ. ಸ್ವಿಚ್ ಅನ್ನು ಆನ್ ಮಾಡಿದ ತಕ್ಷಣ ವಿಜ್ಞಾನದ ಶಕ್ತಿ ಕಾರ್ಯವನ್ನು ಮಾಡುತ್ತದೆ. ಅದೇ ರೀತಿ
ನೀವು ಸ್ವಿಚ್ ಅನ್ನು ಆನ್ ಮಾಡಿ ಮತ್ತು ಸ್ವಿಚ್ ಅನ್ನು ಆಫ್ ಮಾಡಿ. ಅಂದರೆ ಮನಸ್ಸನ್ನು 1 ಸೆಕೆಂಡ್ ನಲ್ಲಿ ಯಾವ ಸ್ಥಾನದಲ್ಲಿ ಸ್ಥಿತ ಮಾಡಬೇಕು ಎಂದು ಬಯಸುತ್ತೀರೋ ಮತ್ತು ಮನಸ್ಸನ್ನು ಯಾವ ಸ್ಥಿತಿಯಲ್ಲಿ ಸ್ಥಿತ ಮಾಡಬೇಕು ಎಂದು ಬಯಸುತ್ತೀರೋ, ಎಷ್ಟು ಸಮಯ ಮನಸ್ಸನ್ನು ಯಾವ ಸ್ಥಿತಿಯಲ್ಲಿ ಸ್ಥಿತ ಮಾಡಬೇಕು ಎಂದು ಬಯಸುತ್ತೀರೋ ಅಷ್ಟು ಮನಸ್ಸಿನ ಮೇಲೆ ಕಂಟ್ರೋಲ್ ಇರಬೇಕು. ಅಷ್ಟು ಮನಸ್ಸನ್ನು ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡು ಅದೇ ಸ್ಥಾನದಲ್ಲಿ ಅದೇ ಸ್ಥಿತಿಯಲ್ಲಿ ಅಷ್ಟು ಸಮಯ ಸ್ಥಿತ ಮಾಡಲು ನಿಮಗೆ ಸಾಧ್ಯ ಆಗುತ್ತದೆ ತಾನೆ? ಈ ರೀತಿ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಒಂದೇ ಸ್ಥಾನದಲ್ಲಿ ಬಹಳ ಸಮಯದವರೆಗೆ ಮನಸ್ಸನ್ನು ಸ್ಥಿತ ಮಾಡಿದರೆ ಸ್ವಯಂನ ಪುರುಷಾರ್ಥದಲ್ಲಿ ಬಹಳಷ್ಟು ಸಿದ್ಧಿಯ ಅನುಭವ ಆಗುತ್ತದೆ ಮತ್ತು ಸೇವೆಯಲ್ಲೂ ಕೂಡ ಬಹಳ ಮಾತಿನ ಸಿದ್ಧಿಯಾಗಿದೆ ಎಂದು ನಿಮಗೆ ಅನುಭವ ಆಗುತ್ತದೆ. ಆದರೆ ಬಾಪ್ತಾದ ನೋಡುತ್ತಾರೆ, ಸಂಕಲ್ಪ ಶಕ್ತಿಯ ಜಮಾದ ಖಾತೆಯ ಕಡೆ ಈಗಲೂ ಮಕ್ಕಳು ಸಾಧಾರಣ ರೂಪದಲ್ಲಿ ಗಮನವನ್ನು ಕೊಡುತ್ತಿದ್ದಾರೆ. ಸಂಕಲ್ಪ ಶಕ್ತಿಯ ಕಡೆ ಎಷ್ಟು ಗಮನವನ್ನು ಕೊಡಬೇಕೋ ಅಷ್ಟು ಮಕ್ಕಳು ಸಂಕಲ್ಪ ಶಕ್ತಿಯ ಕಡೆ ಗಮನವನ್ನು ಕೊಡುತ್ತಿಲ್ಲ. ಸಂಕಲ್ಪದ ಆಧಾರದಿಂದ ಮಾತು ಮತ್ತು ಕರ್ಮದ ಕಡೆ ಗಮನ ಇರುತ್ತದೆ. ಸಂಕಲ್ಪ ಶಕ್ತಿಯ ಆಧಾರದಿಂದ ಮಾತಿನ ಕಡೆ ನೀವು ಗಮನವನ್ನು ಕೊಟ್ಟು ಮಾತನಾಡಲು ಸಾಧ್ಯ ಆಗುತ್ತದೆ. ಸಂಕಲ್ಪ ಶಕ್ತಿಯ ಆಧಾರದಿಂದ ಕರ್ಮದ ಕಡೆ ಗಮನವನ್ನು ಕೊಟ್ಟು ಕರ್ಮವನ್ನು ಮಾಡುತ್ತೀರಾ. ನೀವು ಸಪರೇಟ್ ಆಗಿ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ಇಂದು ಶಬ್ದವನ್ನು ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡೆ, ಇಂದು ದೃಷ್ಟಿಯ ಕಡೆ ಗಮನವನ್ನು ಕೊಟ್ಟೆ, ಇಂದು ಈ ಇಂದ್ರಿಯವನ್ನು ಕಂಟ್ರೋಲ್ ನಲ್ಲಿ ಇಟ್ಟುಕೊಳ್ಳಲು ಪರಿಶ್ರಮವನ್ನು ಪಟ್ಟೆ, ಇಂದು ವೃತ್ತಿಯ ಕಡೆ ಗಮನವನ್ನು ಕೊಟ್ಟು ವೃತ್ತಿಯನ್ನು ಚೇಂಜ್ ಮಾಡಿಕೊಳ್ಳಬೇಕು ಎಂದು ಒಂದೊಂದು ಕರ್ಮೇಂದ್ರಿಯದ ಕಡೆ ನೀವು ವಿಶೇಷವಾಗಿ ಗಮನವನ್ನು ಕೊಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಸಂಕಲ್ಪ ಶಕ್ತಿ ಬಹಳಷ್ಟು ಪವರ್ಫುಲ್ ಆಗಿದ್ದರೆ ಸ್ವತಃ ಎಲ್ಲಾ ಇಂದ್ರಿಯಗಳು ನಿಮ್ಮ ನಿಯಂತ್ರಣದಲ್ಲಿ ಇರುತ್ತದೆ. ಆಗ ನೀವು ಪರಿಶ್ರಮವನ್ನು ಪಡುವುದರಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ. ಅಂದ ಮೇಲೆ ಸಂಕಲ್ಪ ಶಕ್ತಿಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿ. ವಿಶೇಷವಾಗಿ ಬಟ್ಟಿಯನ್ನು ಏಕೆ ಮಾಡಿಸಲಾಗುತ್ತದೆ ಅಂದರೆ ನಿರಂತರ ಅದೇ ರೀತಿ ಯೋಗದಲ್ಲಿ ಸ್ಥಿತ ಆಗುವ ಅಭ್ಯಾಸ ಆಗಿಬಿಡಬೇಕು. ಅದಕ್ಕೋಸ್ಕರ ವಿಶೇಷವಾಗಿ ಬಟ್ಟಿಯನ್ನು ಮಾಡಿಸಲಾಗುತ್ತದೆ. ಈ ರೀತಿ ಯೋಗದಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಭವಿಷ್ಯದಲ್ಲೂ ಗಮನ ಕೊಟ್ಟು ಮಾಡುತ್ತಾ ಇರಿ. ಆಗ ಅವಿನಾಶಿ ರೂಪದಲ್ಲಿ ಯೋಗದಲ್ಲಿ ಸ್ಥಿತ ಆಗಲು ಸಾಧ್ಯ ಆಗುತ್ತದೆ. ತಿಳಿಯಿತು ತಾನೆ ಬಟ್ಟಿಯ ಮಹತ್ವ ಏನಾಗಿದೆ ಎಂದು ಗೊತ್ತಾಯಿತು ತಾನೆ? ಪರಮಾತ್ಮ ತಂದೆ ನಿಮ್ಮೆಲ್ಲರಿಗೂ ಸರ್ವಶ್ರೇಷ್ಠ ಖಜಾನೆಯನ್ನು ನೀಡಿದ್ದಾರೆ. ಈ ಶ್ರೇಷ್ಠ ಸಂಕಲ್ಪ, ಶುಭ ಭಾವನೆ, ಶುಭ ಕಾಮನೆಯ ಸಂಕಲ್ಪ ನಿಮ್ಮ ಬಳಿ ಇರುವ ಖಜಾನೆಯಾಗಿದೆ. ಶುಭ ಭಾವನೆ, ಶುಭ ಕಾಮನೆ ಮತ್ತು ಶ್ರೇಷ್ಠ ಸಂಕಲ್ಪದ ಖಜಾನೆ ನಿಮ್ಮ ಬಳಿ ಇದೆ. ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಶ್ರೇಷ್ಠ ಸಂಕಲ್ಪದ ಖಜಾನೆಯನ್ನು ಕೊಟ್ಟಿದ್ದಾರೆ. ಆದರೆ ಮಕ್ಕಳು ನಂಬರ್ ವಾರಾಗಿ ಈ ಖಜಾನೆಯನ್ನು ಜಮಾ ಮಾಡಿಕೊಳ್ಳುತ್ತೀರಾ ಮತ್ತು ನಂಬರ್ ವಾರಾಗಿ ಈ ಖಜಾನೆಯನ್ನು ಪ್ರಯೋಗದಲ್ಲಿ ತರುವಂತಹ ಶಕ್ತಿಯನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಈಗ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಪ್ರಯೋಗವನ್ನು ಮಾಡುತ್ತಿದ್ದೀರಾ ತಾನೆ? ವಿಧಿಪೂರ್ವಕವಾಗಿ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಸಂಕಲ್ಪದ ಪ್ರಯೋಗವನ್ನು ಮಾಡಿದರೆ ಸಿದ್ಧಿಯ ಅನುಭವ ಆಗುತ್ತದೆ. ಈಗ ಸಂಕಲ್ಪ ಶಕ್ತಿಯ ಮೂಲಕ ಸ್ವಲ್ಪ ಸ್ವಲ್ಪ ಸಿದ್ಧಿಯ ಅನುಭವ ಆಗುತ್ತಿದೆ. ಕೊನೆಗೂ ನಿಮ್ಮ ಸಂಕಲ್ಪ ಶಕ್ತಿ ಎಷ್ಟು ಮಹಾನ್ ಆಗುತ್ತದೆ ಅಂದರೆ ಹೇಗೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮುಖದ ಮೂಲಕ ಸಂದೇಶವನ್ನು ನೀಡಲು ನೀವು ಸಮಯವನ್ನು ನೀಡಬೇಕಾಗುತ್ತದೆ. ಸೇವೆಯನ್ನು ಮಾಡಲು ಸಂಪತ್ತನ್ನು ತೊಡಗಿಸಬೇಕಾಗುತ್ತದೆ. ಸೇವೆಯನ್ನು ಮಾಡುವಾಗ ನೀವು ಏರುಪೇರಿನಲ್ಲಿ ಬರುತ್ತೀರಾ, ಸೇವೆಯನ್ನು ಮಾಡುವಾಗ ಸುಸ್ತಾಗುತ್ತೀರಾ. ಆದರೆ ಶ್ರೇಷ್ಠ ಸಂಕಲ್ಪದ ಮೂಲಕ ಸೇವೆಯಲ್ಲಿ ಈ ಎಲ್ಲಾ ಮಾತಿನ ಉಳಿತಾಯ ಆಗುತ್ತದೆ. ಆದ್ದರಿಂದ ಶ್ರೇಷ್ಠ ಸಂಕಲ್ಪದ ಖಜಾನೆಯನ್ನು ವೃದ್ಧಿ ಮಾಡಿಕೊಳ್ಳಿ. ಈ ಸಂಕಲ್ಪದ ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡರೆ ಪ್ರತ್ಯಕ್ಷತೆ ಬೇಗ ಬೇಗ ಆಗುತ್ತದೆ. ಈಗ 62 ವರ್ಷ ಆಗಿದೆ, 63 ವರ್ಷ ಆಗಿದೆ. ಈ ಮಹಾವಾಕ್ಯವನ್ನು ಪರಮಾತ್ಮ ತಂದೆ 99ನೇ ಇಸ್ವಿಯಲ್ಲಿ ನುಡಿಸಿದ್ದಾರೆ. 99ನೇ ಇಸ್ವಿಗೆ ಯಜ್ಞ ಸ್ಥಾಪನೆಯಾಗಿ 62 ವರ್ಷ ಅಥವಾ 63 ವರ್ಷ ಆಗಿದೆ. ಇಷ್ಟು ಸಮಯದಲ್ಲಿ ನೀವು ಎಷ್ಟು ಆತ್ಮರನ್ನು ತಯಾರು ಮಾಡಿದ್ದೀರಾ? 9 ಲಕ್ಷ ಜನ ಸಂಪೂರ್ಣ ಇನ್ನೂ ತಯಾರಾಗಿಲ್ಲ. ಅಂದ ಮೇಲೆ ಇಡೀ ವಿಶ್ವದ ಆತ್ಮರಿಗೆ ಸಂದೇಶವನ್ನು ತಲುಪಿಸಬೇಕು. ಇಡೀ ವಿಶ್ವದಲ್ಲಿ ಕೋಟ್ಯಾಂತರ ಜನ ಆತ್ಮರಿದ್ದಾರೆ. ಜಗತ್ತಿನ ಜನರಿಗೆ ಸ್ವಯಂ ಭಗವಂತ ನಿಮಗೆ ಟೀಚರ್ ಆಗಿದ್ದಾರೆ. ಭಗವಂತ ತಂದೆ ನಿಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ. ಮಾಡಿಸುವಾತ ಪರಮಾತ್ಮ ತಂದೆ ನಿಮ್ಮ ಮೂಲಕ ಎಲ್ಲಾ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಅನ್ನುವುದು ಜನರಿಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಇಲ್ಲಿ ಒಳ್ಳೆಯ ಕಾರ್ಯ ನಡೆಯುತ್ತಿದೆ, ಇಲ್ಲಿ ಶ್ರೇಷ್ಠ ಕಾರ್ಯ ನಡೆಯುತ್ತಿದೆ ಅನ್ನುವ ಶಬ್ದ ಎಲ್ಲಾ ಕಡೆ ಹರಡಿದೆ. ಆದರೆ ಮಾಡಿಸುವಾತ ಪರಮಾತ್ಮ ತಂದೆ ಇನ್ನೂ ಗುಪ್ತ ರೂಪದಲ್ಲಿ ಇದ್ದಾರೆ. ಅಂದ ಮೇಲೆ ಸಂಕಲ್ಪ ಶಕ್ತಿಯ ಮೂಲಕ ಪ್ರತಿಯೊಬ್ಬರ ಬುದ್ಧಿಯನ್ನು ನೀವು ಪರಿವರ್ತನೆ ಮಾಡಬಹುದು.
ಬಲೆ ಓ ಪ್ರಭು ಎಂದು ಜನ ಪರಮಾತ್ಮ ತಂದೆಯನ್ನು ಗುರುತಿಸುವ ರೂಪದಲ್ಲಿ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸಿ, ಅಥವಾ ಓ ತಂದೆ ಎಂದು ತಂದೆಯನ್ನು ಸ್ವೀಕಾರ ಮಾಡುವ ರೂಪದಲ್ಲಿ ತಂದೆಯನ್ನು ಪ್ರತ್ಯಕ್ಷಗೊಳಿಸಿ. ಅಂದ ಮೇಲೆ ಬಾಪ್ದಾದ ಈಗ ಪುನಃ ಮಕ್ಕಳ ಗಮನವನ್ನು ಸೆಳೆಯುತ್ತಿದ್ದಾರೆ. ಸಂಕಲ್ಪ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿ. ಸಂಕಲ್ಪ ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡು ಸಂಕಲ್ಪ ಶಕ್ತಿಯನ್ನು ಪ್ರಯೋಗದಲ್ಲಿ ತನ್ನಿ ಅನ್ನುವ ಮಾತಿನ ಕಡೆ ಪರಮಾತ್ಮ ತಂದೆ ಗಮನವನ್ನು ಸೆಳೆಯುತ್ತಿದ್ದಾರೆ. ತಿಳಿಯಿಸುತ್ತಾನೆ ಬಾಪ್ದಾದ ಯಾವ ಅಭ್ಯಾಸವನ್ನು ಮಾಡಬೇಕು ಎಂದು ಮಕ್ಕಳಿಗೆ ತಿಳಿಸಿದ್ದಾರೆ. ಸೆಕೆಂಡ್ ನಲ್ಲಿ ಮನಸ್ಸು ಏಕಾಗ್ರ ಆಗಿಬಿಡಬೇಕು, ಏಕೆಂದರೆ ಇದ್ದಕ್ಕಿದ್ದಂತೆ ಸಮಸ್ಯೆ ಬರುತ್ತದೆ. ಅಂತಹ ಸಮಯದಲ್ಲಿ ಒಂದು ವೇಳೆ ಮನೋಬಲ ಇದ್ದರೆ ಆ ಸಮಸ್ಯೆ ಸಮಾಪ್ತಿಯಾಗುತ್ತದೆ. ಆದರೆ ಸಮಸ್ಯೆ ನಮಗೆ ಒಂದು ಪಾಠವನ್ನು ಕಲಿಸುವುದಕ್ಕೋಸ್ಕರ ಬರುತ್ತದೆ. ಆದ್ದರಿಂದ ಮನಸ್ಸು ಬುದ್ಧಿಯನ್ನು ಈಗ ಏಕಾಗ್ರ ಮಾಡಿಕೊಳ್ಳಿ. ನೀವೇ ಚೆಕ್ ಮಾಡಿಕೊಳ್ಳಿ, ನಿಮ್ಮ ಮನಸ್ಸು ಬುದ್ಧಿ ಏಕಾಗ್ರ ಆಗುತ್ತಿದೆಯಾ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಿ. ಪರಮಾತ್ಮ ತಂದೆ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿಕೊಳ್ಳುವ ಡ್ರಿಲ್ ಅನ್ನು ಮಾಡಿಸಿದರು. ಇಡೀ ದಿನ ಇದೇ ರೀತಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿಕೊಳ್ಳುವ ಅಭ್ಯಾಸವನ್ನು ಮಾಡಿ. ಒಳ್ಳೆಯದು. ನಾಲ್ಕು ಕಡೆ ಇರುವಂತಹ ಶ್ರೇಷ್ಠ ಆತ್ಮರಿಗೆ ಆದಿ ಮಧ್ಯ ಅಂತ್ಯದವರೆಗೂ ಶ್ರೇಷ್ಠ ಪಾತ್ರವನ್ನು ಅಭಿನಯ ಮಾಡುವಂತಹ ಆತ್ಮರಿಗೆ ಸದಾ ಸ್ವಯಂನ ಶ್ರೇಷ್ಠ ಸಂಕಲ್ಪದ ವಿಧಿಯನ್ನು ಅನುಭವ ಮಾಡುವಂತಹ, ಸದಾ ಸಹಜ ಯೋಗಿ ಆಗುವುದರ ಜೊತೆಗೆ ಪ್ರಯೋಗಿ ಆಗುವಂತಹ ಆತ್ಮರಿಗೆ ಸದಾ ಸಂಕಲ್ಪ ಶಕ್ತಿಯ ಮೂಲಕ ಶ್ರೇಷ್ಠ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಆತ್ಮರಿಗೆ, ಮನಸ್ಸು ಬುದ್ಧಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹ ಆತ್ಮರಿಗೆ, ಸದಾ ಪ್ರಯೋಗಿ ಆದಂತಹ ಮಕ್ಕಳಿಗೆ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಪ್ದಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ದೇಶ ವಿದೇಶದ ಮಕ್ಕಳನ್ನು ಬಾಪ್ದಾದ ನೋಡುತ್ತಿದ್ದಾರೆ. ಸಂಕಲ್ಪದ ಮೂಲಕ ಯಾರೆಲ್ಲ ಮಕ್ಕಳು ತಂದೆಗೆ ನೆನಪು ಪ್ರೀತಿಯನ್ನು ತಿಳಿಸಿದ್ದಾರೋ, ಅಥವಾ ಸಂಕಲ್ಪದ ಮೂಲಕ ಯಾರೆಲ್ಲ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಿದ್ದಾರೋ, ಆ ಎಲ್ಲಾ ಮಕ್ಕಳ ಸಂಕಲ್ಪ ಬಾಪ್ದಾದರವರ ಬಳಿ ಬಂದು ತಲುಪುತ್ತದೆ. ಅಂದ ಮೇಲೆ ವಿಜ್ಞಾನದ ಬಲದ ಮೂಲಕ ಈಗ ನೀವೇನು ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಕೇಳುತ್ತಿದ್ದೀರೋ, ಆ ಎಲ್ಲಾ ಮಕ್ಕಳಿಗೂ ಕೂಡ ಬಾಪ್ದಾದ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ. ದೇಶ ಮತ್ತು ವಿದೇಶದಲ್ಲಿರುವ ಪ್ರತಿಯೊಂದು ಮಗುವಿಗೂ ಬಾಪ್ದಾದ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ. ಜಾನ್ಕಿ ದಾದೀಜಿ ವಿಶೇಷವಾಗಿ ಬಾಪ್ದಾದರವರಿಗೆ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ. ಏಕೆಂದರೆ ದಾದೀಜಿಯವರ ಮನಸ್ಸು ಮಧುಬನದಲ್ಲಿ ಇದೆ, ತನು ವಿದೇಶದಲ್ಲಿ ಇದೆ. ಅಂದ ಮೇಲೆ ಎಲ್ಲಾ ಮಕ್ಕಳಿಗೂ ವಿಶೇಷವಾಗಿ ನೆನಪು ಪ್ರೀತಿ, ಅಂದರೆ ಒಂದೊಂದು ಮಗುವಿಗೂ ವಿಶೇಷವಾಗಿ ನೆನಪು ಪ್ರೀತಿ. ಒಳ್ಳೆಯದು. ಯೋಗದ ಬಟ್ಟಿಯ ಪ್ರೋಗ್ರಾಂ ಬಹಳ ಚೆನ್ನಾಗಿ ನಡೆಯುತ್ತಿದೆ. ದಾದಿಯರ ಜೊತೆಗೆ ಬಾಪ್ದಾದರವರ ವಾರ್ತಾಲಾಪ, ಸದಾ ಸ್ವಯಂ ಅನ್ನು ಬಾಪ್ದಾದರವರ ಕಣ್ಮಣಿ ಎಂದು ತಿಳಿದುಕೊಂಡಿದ್ದೀರ ತಾನೆ? ಸದಾ ಪರಮಾತ್ಮ ತಂದೆಯ ನಯನದಲ್ಲಿ ಸಮಾವೇಶ ಆಗಿದ್ದೀರ ತಾನೆ? ತಂದೆಯ ನಯನದ ಸಮ್ಮುಖದಲ್ಲಿರುವ ನೀವು ಸದಾ ತಂದೆಯ ದೃಷ್ಟಿಯಲ್ಲೇ ಸಮಾವೇಶ ಆಗಿದ್ದೀರಾ. ತಂದೆ ಮತ್ತು ಮಕ್ಕಳ ಮಿಲನದ ಸುಂದರ ಸಮಯ ಸಂಗಮ ಯುಗ ಆಗಿದೆ. ಈ ಸುಂದರ ಸಂಗಮ ಯುಗದಲ್ಲಿ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೇವೆ, ತಂದೆಯ ಜ್ಞಾನವನ್ನೇ ಕೇಳುತ್ತೇವೆ, ತಂದೆಯ ಜೊತೆಗೆ ಊಟ ಮಾಡುತ್ತೇವೆ, ತಂದೆಯ ಜೊತೆಗೆ ನೀರನ್ನು ಕುಡಿಯುತ್ತೇವೆ. ಅಂದ ಮೇಲೆ ಈ ಸಂಗಮ ಯುಗದಲ್ಲಿ ಸದಾ ತಂದೆಯ ಜೊತೆಗೆ ಇದ್ದೇವೆ. ಈ ರೀತಿ ಸುಂದರವಾಗಿ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಾ ಮಾಡುತ್ತಾ ತಂದೆಯ ಜೊತೆಗೆ ನಮ್ಮ ಮನೆಗೆ ವಾಪಸ್ ಹೋಗುತ್ತೇವೆ. ಪುನಃ ನಾವು ನಮ್ಮ ರಾಜ್ಯದಲ್ಲಿ ಬರುತ್ತೇವೆ. ಬ್ರಹ್ಮ ತಂದೆಯ ಜೊತೆಗೆ ನಾವೆಲ್ಲರೂ ರಾಜ್ಯವನ್ನು ಆಳಲೇಬೇಕು. ಒಳ್ಳೆಯದು. ಜಗತ್ತಿನ ಜನ ವಿಚಾರ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಬೇಕು ಎಂದು. ಆದರೆ ನೀವೆಲ್ಲರೂ ಸದಾ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದೀರಾ. ಈಗ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಚಿಂತೆ ಇಲ್ಲ. ಏನಾಗಬಹುದು, ಹೇಗಾಗಬಹುದು ಅನ್ನುವ ಚಿಂತೆ ಇಲ್ಲ. ಯಾವುದೇ ಪ್ರಕಾರದ ಚಿಂತೆ ಈಗ ನಿಮ್ಮ ಮನಸ್ಸಿನಲ್ಲಿ ಇಲ್ಲ. ಸರ್ವ ಪ್ರಕಾರದ ಚಿಂತೆಯಿಂದ ಮುಕ್ತ ಆಗಿದ್ದೀರಾ. ಒಳ್ಳೆಯದು. ಇಂದಿನ ವರದಾನ ಆಗಿದೆ. ಈ ಅಂತಿಮ ಜನ್ಮದಲ್ಲಿ ಸಿಕ್ಕಿರುವಂತಹ ಸರ್ವ ಶಕ್ತಿಯನ್ನು ಉಪಯೋಗ ಮಾಡುವಂತಹ ವಿಲ್ ಪವರ್ನಿಂದ ಸಂಪನ್ನಾಗಿ ಈ ಮಧುರ ನಾಟಕ ಬಹಳ ಸುಂದರವಾಗಿ ಮಾಡಲ್ಪಟ್ಟಿದೆ. ಈ ನಾಟಕವನ್ನು ಯಾರೂ ಪರಿವರ್ತನೆ ಮಾಡಲು ಸಾಧ್ಯ ಇಲ್ಲ. ಆದರೆ ಈ ನಾಟಕದಲ್ಲಿ ಶ್ರೇಷ್ಠ ಬ್ರಾಹ್ಮಣ ಜನ್ಮದಲ್ಲಿ ಪರಮಾತ್ಮ ತಂದೆಯ ಮೂಲಕ ಬ್ರಾಹ್ಮಣ ಆತ್ಮರಾದ ನಿಮಗೆ ಬಹಳಷ್ಟು ಶಕ್ತಿ ಪ್ರಾಪ್ತಿಯಾಗಿದೆ. ಪರಮಾತ್ಮ ತಂದೆ ಸರ್ವ ಶಕ್ತಿಯನ್ನು ನಿಮಗೆ ವಿಲ್ನ ರೂಪದಲ್ಲಿ ನೀಡಿದ್ದಾರೆ. ತಂದೆ ಸರ್ವ ಶಕ್ತಿಯನ್ನು ನಿಮಗೆ ವಿಲ್ ಮಾಡಿದ್ದಾರೆ. ಆದ್ದರಿಂದ ನಿಮ್ಮ ಬಳಿ ವಿಲ್ ಪವರ್ ಇದೆ.
ಈ ಶಕ್ತಿಯನ್ನು ನೀವೀಗ ಉಪಯೋಗ ಮಾಡಿ ಯಾವಾಗ ಬೇಕೋ ಆಗ ಈ ಶರೀರದ ಬಂಧನದಿಂದ ಭಿನ್ನಾಗಿ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತಾಗಿ ನಾನು ಭಿನ್ನ ಆದಂತಹ ಆತ್ಮನಾಗಿದ್ದೇನೆ, ನಾನು ಮಾಲೀಕ ಆದಂತಹ ಆತ್ಮನಾಗಿದ್ದೇನೆ, ಪರಮಾತ್ಮ ತಂದೆಯ ಮೂಲಕ ನಿಮಿತ್ತ ಆದಂತಹ ಆತ್ಮ ನಾನು ಅನ್ನುವ ಸ್ಮೃತಿಯ ಮೂಲಕ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿಕೊಳ್ಳಿ. ಆಗ ನಿಮಗೆ ವಿಲ್ ಪವರ್ನಿಂದ ಸಂಪನ್ನ ಆದಂತಹ ಆತ್ಮ ಎಂದು ಕರೆಯಲಾಗುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಮನಃಪೂರ್ವಕವಾಗಿ ಸೇವೆಯನ್ನು ಮಾಡಿ, ಆಗ ಆಶೀರ್ವಾದದ ಬಾಗಿಲು ತೆರೆಯುತ್ತದೆ. ಆಶೀರ್ವಾದದ ಬಾಗಿಲು ಸದಾ ತೆರೆದಿರಬೇಕು ಎಂದು ಬಯಸಿದರೆ, ಅಂದರೆ ಸದಾ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗಬೇಕು ಎಂದು ಬಯಸಿದರೆ ಮನಃಪೂರ್ವಕವಾಗಿ ನೀವು ಸೇವೆಯನ್ನು ಮಾಡಿ. ಒಳ್ಳೆಯದು. ಇಂದಿನ ಸೂಚನೆಯಾಗಿದೆ, ಇಂದು ತಿಂಗಳ 3ನೇ ಭಾನುವಾರ, ಅಂತಾರಾಷ್ಟ್ರೀಯ ಯೋಗದ ದಿನ. ಎಲ್ಲ ಬ್ರಹ್ಮವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ 6:30ರಿಂದ 7:30ರವರೆಗೆ ವಿಶೇಷವಾಗಿ ನಿಮ್ಮ ಪೂರ್ವಜ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತಾಗಿ ಸಂಪೂರ್ಣ ವೃಕ್ಷಕ್ಕೆ ಶಕ್ತಿಯನ್ನು ದಾನವಾಗಿ ನೀಡಿ. ಪ್ರತಿಯೊಂದು ಆತ್ಮವನ್ನು ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷಗೊಳಿಸಿಕೊಂಡು ಪ್ರತಿಯೊಂದು ಆತ್ಮಕ್ಕೂ ಸ್ನೇಹದಿಂದ ಕೂಡಿರುವಂತಹ ದೃಷ್ಟಿಯನ್ನು ನೀಡಿ. ಎಲ್ಲರಿಗೂ ನನ್ನತನದ ಅನುಭವವನ್ನು ಮಾಡಿಸಿ. ಒಳ್ಳೆಯದು. ಓಂ ಶಾಂತಿ.